ಇನ್ನೊಂದು ಕಡೆ ಉಜ್ಜಯಿನಿ ರೈಲ್ವೆ ಸ್ಟೇಷನ್ ವಿಡಿಯೋವೊಂದನ್ನು ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ. ಕಿಕ್ಕಿರಿದು ತುಂಬಿರತಕ್ಕಂಥ ರೈಲ್ವೆ ಸ್ಟೇಷನ್ ಅದು. ರೈಲು ಬಂದ ತಕ್ಷಣ ರೈಲಿನ ಕಿಟಕಿಗಳಿಂದ ಮಹಿಳೆಯರು ನುಗ್ಗಿ ಬರ್ತಾ ಇದ್ದಾರೆ. ಇದೇನಾ ಮೋದಿ ಅವರೇ ನಿಮ್ಮ ವಿಕಸಿತ ಭಾರತ ಅಂತ ಹೇಳಿ ಜೈರಾಮ್ ರಮೇಶ್ ಒಂದು ಕಡೆ ಅದರ ಬಗ್ಗೆ ಮಾತಾಡಿದ್ದಾರೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ, ನೋಡ್ತಾ ಇರಿ. ಇವತ್ತಿಗೆ ಜನಸಾಮಾನ್ಯರಿಗೆ ರೈಲುಗಳ ಪ್ರಯಾಣ ಇಲ್ಲೇನಾಗಿದೆ, ವಂದೇ ಭಾರತ್ ಬಗ್ಗೆ ಕೂಡ ಸಾಕಷ್ಟು ನಾಯಕರು ಮಾತನಾಡಿದರು. ವಂದೇ ಭಾರತ್ ರೈಲು ಬಂದ ಮೇಲೆ ನೋಡಲಿಕ್ಕೆ ಅದು ಆಕರ್ಷಣೆ, ಬಣ್ಣ, ಓಡಾಟ ಎಲ್ಲವೂ ಕೂಡ ಅದ್ಭುತವಾಗಿ ಕಾಣುತ್ತೆ. ಅಬ್ಬಾ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಡೆವಲಪ್ ಆಗಿದೆ ಅಂತ ಒಂದು ಭಾರತದ ಭಾಗಕ್ಕೆ ಕಾಣಿಸುತ್ತದು. ಅದರ ಬಗ್ಗೆ ಯಾರೂ ತಕರಾರಿಲ್ಲ. ಪ್ರಶ್ನೆ ಏನಾಗ್ತಿದೆ ಅಂತ ಹೇಳಿದ್ರೆ, ವಂದೇ ಭಾರತ್ ರೈಲಿನಲ್ಲಿ ಜನಸಾಮಾನ್ಯರ ಬೋಗಿಗಳು ಅಂತ ಇರ್ತವಲ್ವ, ಅವುಗಳ ಸಂಖ್ಯೆ ಬಹಳ ಕ್ಷೀಣಿಸಿದೆ. ಎಲ್ಲ ಕಡೆ ವಂದೇ ಭಾರತ್ ಅಂತ ಬಂದಾಗ ನೀವೆಲ್ಲೋ ಒಂದು ಕಡೆ ಒಂದು 45 ರೂಪಾಯಿ 50 ರೂಪಾಯಿ ಟಿಕೆಟ್ ಕೊಡೋ ಕಡೆ ವಂದೇ ಭಾರತಲ್ಲಿ 800 ರೂಪಾಯಿ ಕೊಡಬೇಕು, 1000 ರೂಪಾಯಿ ಕೊಡಬೇಕು ಅಂತ ಇರುತ್ತಲ್ಲ. 1000 ರೂಪಾಯಿ ಕೊಟ್ಟು ಯಾರೋ ಹೋಗಬಹುದು, ನಾವು ಅಲ್ಲಗಳೇಕಾಗಲ್ಲ. ಅವರು ಪ್ರಯಾಣ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಆದರೆ 45 ರೂಪಾಯಿ 60 ರೂಪಾಯಿ ಪ್ರಯಾಣಕ್ಕೆ ಇರ್ತಾನಲ್ಲ, ಅವನಿಗೆ ಇಡೀ ರೈಲ್ವೆ ವ್ಯವಸ್ಥೆಯಲ್ಲಿ ಮೀಸಲಾಗಿರ್ತಕ್ಕಂಥ ಬೋಗಿಗಳ ಸಂಖ್ಯೆ 3 ಅಥವಾ 4ಕ್ಕೆ ಸೀಮಿತ ಆಗ್ತಾ ಇದೆ. ಅವನು ಹೋಗಲೇಬೇಕು, ಟ್ರಾವೆಲ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಬಂದಾಗ ಅವನಿಗೆ ಬೋಗಿಗಳಲ್ಲಿ ಸೀಟ್ ಇಲ್ಲ. ಹಾಗೇನಾಗುತ್ತೆ ಅಂದರೆ, ಈ ಒಂದೇ ಒಂದು ಬೋಗಿ ಇರಲಿ, ಒಂದು ಬೋಗಿನಲ್ಲಿ ಅದರ ಮಿತಿ ಮೀರಿ 2 ಪಟ್ಟು 3 ಪಟ್ಟು 4 ಪಟ್ಟು ಜನ ಅಲ್ಲಿ ಕೂರುವ, ನಿಲ್ಲುವ, ಮಲಗುವ, ಒದ್ದಾಡುವ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಇದು ಯಾಕಾಯಿತು ವಂದೇ ಭಾರತ ಬಗ್ಗೆ? ಅದು ಶ್ರೀಮಂತರಿಗೆ ಅಂತ ಇದ್ದರೆ ಓಕೆ, ಬಡವರಿಗೆ ನೀವು ಬಡವರ ರೈಲುಗಳೇನು ಮಾಡಿದ್ದೀರಿ, ಇದೊಂದು ಪ್ರಶ್ನೆ ಇತ್ತು ಇಲ್ಲಿ. ಅಟ್ ದ ಸೇಮ್ ಟೈಮ್ ಈ ಒಂದು ವಂದೇ ಭಾರತ್ ರೈಲು ಬರ್ತವೆ ಅಂತ ಹೇಳಿ ಆಯ್ತಪ್ಪ, ಯಾರೋ ಜನರಲ್ ಬೋಗಿಗಳು, ಬಡವರ ಬೋಗಿಗಳ ರೈಲು ಅಂತ ಇತ್ತು ಅಂತ ಹೇಳಿದ್ರೆ ಸುಮಾರು 18 ರೈಲುಗಳು ವೆಯ್ಟ್ ಮಾಡಬೇಕಂತೆ. ಒಂದು ವಂದೇ ಭಾರತ್ ರೈಲು ಹೋಗುತ್ತೆ ಅಂತ ಹೇಳಿದ್ರೆ ಅವುಗಳ ವಿಳಂಬ ಆಗ್ತವೆ. ಇದೇನಾಗುತ್ತೆ, ಒಂಥರ ಅಭಾವ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಷ್ಟೇ ಇದು. ನಿಮಗೆ ಅಯ್ಯೋ ಅದಕ್ಕೆ ಯಾರಪ್ಪ ಕಾಯರು, ಅದು ಯಾವಾಗ ಬರುತ್ತೋ ಬರಲೋ ಗೊತ್ತಿಲ್ಲ, ಕಾಸು ಜಾಸ್ತಿ ಆದರೂ ಚಿಂತೆ ಇಲ್ಲಪ್ಪ, ಇದರಲ್ಲೇ ಹೋಗಿಬಿಡೋಣ ಅಂತ ಅನಿಸ್ಬೇಕು. ಅದರಲ್ಲಿರ್ತಕ್ಕಂಥ ಸಾಮಾನ್ಯ ಬೋಗಿ ಅಂತನಾದರೂ ಇದ್ದರೆ ಅಲ್ಲಿ ಇರೋ ಬೋಗಿಗಳ ಸಂಖ್ಯೆ ಕಡಿಮೆ, ಜನ ಜಾಸ್ತಿ. ಈ ಥರ ಒಂದು ಸುಮಾರು ಸಲ ರಿಪೀಟ್ ಆದಮೇಲೆ ಏನು ಮಾಡ್ತಾರೆ, ಜನ ಜಾಸ್ತಿ ದುಡ್ಡು ಕೊಟ್ಟೆ ಹೋಗುವಂಥ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಈ ವಿಚಾರ ಇಟ್ಕೊಂಡು ಜೈರಾಮ್ ರಮೇಶ್ ಮಾತಾಡಿದ್ದಾರೆ ಇಲ್ಲಿ. ನೋಡಿ, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಇಂಥ ಸಮಸ್ಯೆ ದೂರ ಆಗುತ್ತೆ. ಇದೇನಾ ಮೋದಿಯವರೇ ನಿಮ್ಮ ವಿಕಸಿತ ಭಾರತ? ನೋಡ್ಕೊಳ್ಳಿ ನಿಮ್ಮ ರೈಲುಗಳ ಕಥೆ, ಮಹಿಳೆಯರ ಪ್ರಯಾಣದ ಕಥೆ, ಜನಸಾಮಾನ್ಯರ ಪ್ರಯಾಣದ ಕಥೆ. ರೈಲು ಬಂದ ತಕ್ಷಣ ಕಿಟಕಿಯಿಂದ ಮಹಿಳೆಯರು ರೈಲು ಹತ್ತುವಂಥ ಪ್ರಯತ್ನ ಇದೆಯಲ್ಲ ಸ್ವಾಮಿ, ಇದಾ ವಿಕಸಿತ ಭಾರತ ಅಂತ ಹೇಳಿದ್ರೆ? ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳಿ ಇದನ್ನು ಅಂಥೇಳಿ ಜೈರಾಮ್ ರಮೇಶ್ ಅದನ್ನು ಟ್ವೀಟ್ ಮಾಡಿದ್ದಾರೆ. ये बढ़िया अच्छा है।